ನಮ್ಮ ಅಭಿಪ್ರಾಯಗಳನ್ನು ಸಲಹೆ ಸೂಚನೆಗಳಿಂದ ಈ ರಾಷ್ಟ್ರದಿಂದ ಪ್ರತಿ ವರ್ಷ ಸುಗಮವಾಗಿ ವಿಷಯ ಎರಡು ಇಂಪ್ರೂವ್ ಮಾಡಿ ಇಲ್ಲಿಯವರೆಗೂ ಎಲ್ಲ ಸಹಕಾರಿದ್ದಾರೆ. ಅದೇ ರೀತಿಯಾಗಿ ಸಹಕಾರದಿಂದ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡುವುದಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿ ಹಾಗಾಗಿ ಈ ವರ್ಷ ಪ್ರತಿ ವರ್ಷ 5 ವರ್ಷ ಆಗಿದೆ. 6ನೇ ವರ್ಷ ಗಣಪತಿ ಇಡ್ತಾ ಇದ್ದೀವಿ. ಅಲ್ಲಿಗೆ 5 ದಿವಸ ನಾವು ಬಿಡ್ತೀವಿ. 5 ದಿವಸ ಇರೋದ್ರಿಂದ 3 ದಿವಸ ಕಾರ್ಯಕ್ರಮಗಳು ಇರ್ತದೆ. 3 ದಿವಸ ಕಾರ್ಯಕ್ರಮಗಳಿಗೆ ಡೀಟೇಲ್ಸ್ ಕೊಟ್ಟು ಅದಕ್ಕೆ ನಮಗೆ ಯಾವ ನಮ್ಮ ನಾಡಿ ಎಲ್ಲ ಮಾಡ್ತಾ ಇದ್ದೀವಿ. ಹಂಗೆ ಮಾಡಬೇಕು. ಎಸ್ಪೆಷಲಿ ಆಗಿ ಯಾರು ಬೇರೆ ಇಲ್ಲ, ಎಲ್ಲರೂ ಒಬ್ಬರೇ ದೇವರು ಎಲ್ಲರೂ ಅವರವರ ಭಾವಕ್ಕೆ ಅವರವರ ಭಕ್ತಿಯನ್ನು ದೇವರು ಕಾಣುತ್ತದೆ. ನಾವೆಲ್ಲರೂ ನೀವು ಅಲ್ಲಾ ಮಹಾಪ್ರಭು ಅಂತ ನಮ್ಮ ಸಿದ್ಧಗಂಗಾ ಕಾಲೇಜು ಗುರುಗಳು ಹೇಳ್ತಾರೆ. ನಾನು ಅಲ್ಲಿ ಓದಿಲ್ಲ ಡಿಗ್ರಿ ಅಲ್ಲ, ನಾನು ಏನು ಓದಿಲ್ಲ, ಏನು ಮಾತಾಡಿಲ್ಲ. ಅಲ್ಲಾ ಮಹಾಪ್ರಭು ಅಂತ ಬೆಳಿಗ್ಗೆ ನಾನು ಲಿಂಗ ಹಾಕೊಂಡು ನೀನು ಹಾಕೊಂಡಿ ಅಂತ ಲಿಂಗ ಇನ್ನೊಳಗೆ ಗೊತ್ತೇ ಇರ್ತೀವಿ. ನಾವೆಲ್ಲ ಬಹಳ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಂದಾಗಿ ಎಲ್ಲ ಹಬ್ಬಗಳು ಆಚರಿಸ್ತೀವಿ. ನಿಮ್ಮ ಹಬ್ಬದಲ್ಲಿ ನಾವು ಬರ್ತೀವಿ, ನಿಮ್ಮ ಹಬ್ಬದಲ್ಲಿ ನೀವು ಬಂದು ನಿಮಗೆ ಸಂತೋಷವಾಗಿ ಭಕ್ತಿಯಾಗಿ ಉಪವಿಭಾಗ ಅರಸೀಕೆರೆ ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯ ಆಶ್ರಯದಲ್ಲಿ ನಡೀತಿರ್ತಕ್ಕಂಥ ಏನ್ ನಾವು ಹಿಂದೆ ಶಾಂತಿ ಸಭೆ ಅಂತ ಕರೀತಾ ಇದ್ರು, ಈಗ ಸೌಹಾರ್ದ ಸಭೆ ಅಂತ ಕರೀತಾ ಇದ್ದೀನಿ. ಈ ಸಭೆಯ ಅಧ್ಯಕ್ಷತೆ ವಹಿಸಿರತಕ್ಕಂಥ ಮಾನ್ಯ DSP ಸಾಹೇಬ್ರವರೇ ಮತ್ತು ಅರಸೀಕೆರೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರವರೇ ಮತ್ತು ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರವರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗಗಳೇ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳೇ ಮತ್ತು ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು ಎಲ್ಲರೂ ಸಹ ಭಾಗವಹಿಸಿದ ಇವತ್ತು ಒಳ್ಳೆಯ ಒಂದು ಸಭೆಯ ಕಳೆಯನ್ನು ಇದು ಕಾಣ್ತಾ ಇದೆ. ಯಾಕಂದ್ರೆ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡು ನೋಡಿದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಇದೇ ರೀತಿ ಅರಸೀಕೆರೆ ಶಾಂತಿಯ ತೋಟವಾಗಿ ಬೆಳೀಲಿ ಅಂತಕ್ಕಂಥದ್ದು ನಮ್ಮ ಆಸೆ. ಯಾಕಂತಂದ್ರೆ ಈಗಾಗಲೇ 5 ಮತ್ತು 6 ಮತ್ತು 16ನೇ ತಾರೀಕು ನಡೆಯತಕ್ಕಂಥ ಗೌರಿ ಮತ್ತು ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರತ್ಯೇಕವಾಗಿ ನಾನಾದರೂ ಮುಸ್ಲಿಂ ಜಮಾತ್ ಕಮಿಟಿ ಪರವಾಗಿ ಮತ್ತು ಎಲ್ಲ ಮುಸ್ಲಿಂ ಸಂಘಟನೆ ಸಂಘಗಳ ಪರವಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ನನ್ನ ಹಬ್ಬದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಬಹುಶಃ ಅರಸೀಕೆರೆ ನಗರದ ಇತಿಹಾಸದಲ್ಲಿ ಗಣಪತಿ ಮಂಡಳಿಯರು ಅನೇಕರು ನಮ್ಮ ಹಿರಿಯರು ಏನದು ಸ್ಥಾಪನೆ ಮಾಡಿರ್ತಕ್ಕಂಥ 75, 76, 78 ವರ್ಷದ ಹಿಂದೆ ಈ ಗಣಪತಿ ಮಂಡಳಿಯನ್ನು ಸ್ಥಾಪನೆ ಮಾಡಿ ಸತತವಾಗಿ ಯಾವ ವರ್ಷನೂ ತಪ್ಪದಂಗೆ ಕಾರ್ಯಕ್ರಮಗಳನ್ನು ಮಾಡಿ ಗಣಪತಿಯನ್ನು ಕೂರಿಸಿ ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ ಅರಸೀಕೆರೆ ನಗರ ನಾಡಿನೇ ಹಬ್ಬ ಅಂತಕ್ಕಂಥದ್ದು ಯಶಸ್ವಿ ಮಾಡಿದ್ದೀವಿ. ಇದರಲ್ಲಿ ಎರಡನೇ ಮಾತಿಲ್ಲ. ಕೊರೋನಾ ಸಂದರ್ಭದಲ್ಲೂ ಕೂಡ ಗಣಪತಿಯನ್ನು ಕೂರಿಸಲು ಬಿಡದಂಗೆ ಅವತ್ತೂ ಕೂಡ ಗಣಪತಿ ಕೂರಿಸಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಅಭಿಷೇಕಗಳನ್ನು ಮಾಡಿಸಿ ಎಲ್ಲರೂ ಸಮಾಜದ ಬಗ್ಗುಗಳನ್ನು ಆವರಿಸಿಕೊಂಡು
ಕಾರ್ಯಕ್ರಮಗಳನ್ನು ನಡೆಸಿ ಒಂದು ಶಾಂತಿಯ ತೋಟವಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶ ರವಾನಿಸಿದಂತಹ ಅರಸೀಕೆರೆಯ ಮಹಾಜನತೆ ಇವತ್ತು ಇದಕ್ಕೆ ಬಹಳ ಚಿರಋಣಿಯಾಗಬೇಕು. ಅದೇ ರೀತಿಯಲ್ಲಿ ಈದ್ ಮಿಲಾದ್ ಹಬ್ಬ ಬಹುಶಃ ನಮ್ಮ ಚಾಂದ್ ಕಮಿಟಿ ಅಂದ್ರೆ ಚಂದ್ರದ ಕಮಿಟಿ ಒಂದು ಸ್ಟೇಟ್ ಲೆವೆಲ್ ಇರುತ್ತೆ. ಅವರು ಬಹುಶಃ 2ನೇ ತಾರೀಕು ಡಿಕ್ಲೇರ್ ಮಾಡ್ತಾರೆ ಯಾವತ್ತು ಈದ್ ಮಿಲಾದ್ ಹಬ್ಬ 14ನೇ ತಾರೀಕು ಅಂತ ಕ್ಯಾಲೆಂಡರ್ ತೋರಿಸಿದರೆ, ಆದ್ರೂ ಒಂದು ಚಾಂದ್ ಕಮಿಟಿಯ ಅಲೋನ್ಸ್ಮೆಂಟ್ ಪ್ರಕಾರವಾಗಿ ಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಜಮಾತಿನ ಉಪಾಧ್ಯಕ್ಷರು ಮಾತಾಡೋದು, ಅದರ ಕಾರ್ಯಕ್ರಮ ರೂಪರೇಷೆ ಏನಿದೆ, ಕಾರ್ಯಕ್ರಮ ಯಾವ ರೀತಿಯಲ್ಲಿ ಸಿದ್ಧತೆ ಮಾಡ್ತಾರೋ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಗೆ ಅವರು ಒಪ್ಪಿಸ್ತಾರೆ. ಕಾರ್ಯಕ್ರಮ ಯಾವ ರೀತಿಯಲ್ಲಿ ಯಾವ ಕಾರಣದಲ್ಲಿ ನಡೆಯುತ್ತೆ ಅಂತಕ್ಕಂಥ ಕಾರ್ಯಕ್ರಮದ ಲಿಸ್ಟನ್ನು ಪ್ರತಿ ವರ್ಷದಂತೆ ಪೊಲೀಸ್ ಇಲಾಖೆಗೆ ಕೊಡ್ತಾ ಇರ್ತದ್ದು. ಅದೇ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಯುತ್ತೆ. ನಮ್ಮ ಅರಸೀಕೆರೆ ನಗರದಲ್ಲಿ ಈ ಮುಸ್ಲಿಂ ಜಮಾತ್ ಕಮಿಟಿಯವರು ಏನ್ ಕಾರ್ಯಕ್ರಮ ಹಾಕ್ತಾರೆ ಅಥವಾ ಏನ್ ಕಾರ್ಯಕ್ರಮ ರೂಪಿಸ್ತಾರೆ ಅದರಂತೆ ನಾವೆಲ್ಲರೂ ತಲೆಬಾಗಿ ಈ ಮುಸ್ಲಿಂ ಜನಾಂಗ ಅವರ ಕಾರ್ಯಕ್ರಮಕ್ಕೆ ನಾವು ತಲೆಬಾಗಿ ಕಾರ್ಯಕ್ರಮವನ್ನು ನಡೆಸ್ತೀವಿ. ಯಾರು ಕೂಡ ಇದರಲ್ಲಿ ನಾನ್ ಮುಂದೆ ನೀವ್ ಮುಂದೆ ಅಂತ ನಾವು ಹೇಳಿಲ್ಲ. ಅವ್ರು ಏನ್ ಕಾರ್ಯಕ್ರಮ ಮಾಡುತ್ತೆ ಅವರೆಲ್ಲ ಡೀಟೇಲ್ ಆಗಿ ಇಡೀ ಅರಸೀಕೆರೆ ನಗರ 31 ವಾರ್ಡ್ ಏನೇನ್ ಆಗುತ್ತೆ ಅಂತಕ್ಕಂಥದ್ದು ಲೀಸ್ಟ್ ಕೊಡ್ತಾರೆ. ಅದಿರ್ಲಿ ಒಂದ್ ಕಡೆ ಕೊಡ್ತಾರೆ. ಆಮೇಲೆ ಗಣಪತಿ ಹಬ್ಬನೂ ಅಷ್ಟೇ ಏನ್ ಇವತ್ತು ಬಹಳ ಅದ್ದೂರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿ ಮಾಡ್ತಿರ್ತಕ್ಕಂಥ ಏನ್ ನಾವು ದಸರಾ ಹಬ್ಬದ ನಾಡಿನ ಹಬ್ಬ ಅಂತ ನಾವು ಕರಿತೀವಿ. ಅರಸೀಕೆರೆ ನಾಡಿನ ಹಬ್ಬ ಅಂತಕ್ಕಂಥ ಗಣಪತಿ ಕಾರ್ಯಕ್ರಮ ಅಂತ ನಾವು ತಿಳಿಬೇಕಾಗತ್ತೆ. ಅದಕ್ಕಾಗಿ ಏನ್ ಹಿಂದೆ ನಡೆದಂತಕ್ಕಂಥ ಘಟನೆಗಳು ಮರು ಕಳಿಸದಂತೆ ನಾವು ಎಲ್ಲರೂ ಎಚ್ಚರ ವಹಿಸೋಣ. ಅರಸೀಕೆರೆ ನಗರವನ್ನು ಶಾಂತಿಯ ಪೂರ್ವಕವಾಗಿ ಒಂದೇ ತಂದೆ ತಾಯಿಯ ಮಕ್ಕಳಂತೆ ನಾವು ಬಾಳಿ ಬದುಕಿ ಮುಂದೆ ಬರುವಂತಕ್ಕಂಥ ಹೊಸ ಪೀಳಿಗೆ ನಿಮ್ಮಲ್ಲಿ ಇರ್ಬೋದು, ನಮ್ಮ ಪೀಳಿಗೆ ಇರ್ಬೋದು, ಎಲ್ಲರೂ ನಾವು ಇದು ನಮ್ಮ ಒಂದು ಶಾಂತಿಯ ತೋಟದ ಹೆಜ್ಜೆಯ ಕುರಿತನ್ನು ನಾವು ಬಿಟ್ಟು ಹೋಗೋಣ. ಸಾಕ್ಷಿಯ ಗುಡ್ಡೆಯನ್ನು ಬಿಟ್ಟು ಹೋಗೋಣ. ಹೆಂಗ್ ಬದುಕಿದ್ದು ಹೆಂಗ್ ಬಾಳಿದ್ದು ಅಂತ ಮುಂಬರುವ ದಿನಗಳಲ್ಲಿ ಏನ್ ನಮ್ಮ ಸಂಸ್ಕೃತಿ ಇದೆ ಅದು ಉಳಿಯೋದೇ ಕಷ್ಟವಾಗಿದೆ. ಬರುವ ಮುಂದಿನಗಳಲ್ಲಿ ನಾವು ಏನ್ ಇವತ್ತು ಆಚರಿಸ್ತಾ ಇದ್ದೀವಿ, ನಮ್ದೇ ಹಬ್ಬ ಇರ್ಬೋದು, ನಿಮ್ದೇ ಇರ್ಬೋದು, ಎಲ್ಲ ಸಮಾಜಕ್ಕೂ ನಾನು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಮಾಡತಕ್ಕಂಥ ಪೂಜೆ ಪುನಸ್ಕಾರ ನಮಾಜಿ ಎಲ್ಲಾನು ಈ ಹೊಸ ಪೀಳಿಗೆಗಳು ಹೆಂಗ್ ಆಚರಿಸ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಈ ರೀತಿ ಸಮಾಜಗಳು ಬರ್ತಾ ಇದೆ. ಈ ಹೊಸ ಪೀಳಿಗೆಗೆ ನಾವು ಬಿಟ್ಟು ಹೋಗುವಂತಕ್ಕಂಥ ಈ ಸಾಕ್ಷಿಯ ಗುಡ್ಡೆ ಮತ್ತು ನಮ್ಮ ಹೆಜ್ಜಿನ ಗುರ್ತಲ್ಲಿ ನಡೆದು ಅರಸೀಕೆರೆ ಹೆಸರಿನ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಎಲ್ಲರಿಗೂ ಶುಭ ಸಂಜೆ. ಇದೇನು ಅರಸೀಕೆರೆ ನಗರ ಮತ್ತು ಗ್ರಾಮಾಂತರ ಠಾಣೆ ವತಿಯಿಂದ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆ ಕರೆಯಲಾಗಿದೆ. ವೇದಿಕೆಯಲ್ಲಿ ಹಸಿನಾಗಿದ್ದ ಡಿವೈಎಸ್ಪಿ ಸಾಹೇಬ್ರವರೇ ಹಾಗೂ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೆ, ಇವತ್ತು ಸುಮಾರು ವರ್ಷಗಳಿಂದ ಈ ವರ್ಷನೂ ಕೂಡ ಗೌರಿ ಗಣೇಶ ಹಬ್ಬ ಹಾಗೂ ಏನು ಈದ್ ಮಿಲಾದ್ ಹಬ್ಬ ಪ್ರತಿ ವರ್ಷ ನಾವು ಅರಸೀಕೆರೆ ಮಾಡ್ತಾ ಇದ್ದೀವಿ. ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ತುಂಬಾ ಅಣ್ಣ ತಮ್ಮಂದಿರಂತೆ ಮಾಡ್ತಾ ಇದೀವಿ ನಾವೆಲ್ಲ. ಅದೇ ರೀತಿ ಈ ವರ್ಷನೂ ಕೂಡ ನಾವೆಲ್ಲ ಹೇಳ್ತೀವಿ ರಾಷ್ಟ್ರಗೀತೆಯಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮನ ಅಂತ ಇದೆ. ಅದೇ ರೀತಿ ಒಂದಾಗಿ ನಾವೆಲ್ಲ ಈ ವರ್ಷನೂ ಕೂಡ ಒಗ್ಗಟ್ಟಿನಲ್ಲಿ ಮಾಡಿ ಇನ್ನೂ ವಿಜೃಂಭಣೆಯಿಂದ ಮಾಡ್ಬೇಕು. ಯಾಕಂದ್ರೆ ರಾಜ್ಯದಲ್ಲಿ ಇವತ್ತು ಅರಸೀಕೆರೆ ಅಂತ ಹೇಳಿದ್ರೆ ಒಂದು ಬಹಳ ಹೆಸರಿತ್ತು. ಹಿಂದೆ ಹೇಗೆ ಸುಮಾರು ಸಾವಿರಾರು ಜನ ಬರೋರು, ರಾತ್ರಿ ಎಲ್ಲ ಇರೋರು, ಈಚೆ ಇರೋದು ಎಲ್ಲ ಇರೋದು. ಹಾಗಾಗಿ ಮತ್ತೆ ಅದೇ ಒಂದು ಮರುಕಲ್ಪಿಸ್ಬೇಕು. ತಾಲೂಕಿನಲ್ಲಿ ಪಕ್ಕದ ಅಕ್ಕಪಕ್ಕದ ತಾಲೂಕುಗಳಿಂದ ಬರ್ಬೇಕು. ಟಿಪ್ಟೂರು, ಕಡೂರು ಎಲ್ಲ ಹೇಗೆ ಟಿಪ್ಟೂರ್ಗೆ ಹೋಗ್ತೀವಿ ಜನಗಳನ್ನ ಹಳ್ಳಿಯಿಂದ ಬರ್ಬೇಕು. ಅದಕ್ಕೆ ನಮ್ಮ ಪೊಲೀಸರು ಕೂಡ ಸಹಕಾರ ಮಾಡ್ಬೇಕು ಈ ಸಲ ಹೆಚ್ಚಿನ ಇದರಲ್ಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಾವೆಲ್ಲ ಒಂದು ಅಣ್ಣ ತಮ್ಮಂದಿರಂತೆ ಬಾಳೋಣ ಅಂತ ಹೇಳುತ್ತಾ ಒಗ್ಗಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಎರಡೂ ಈದ್ ಮಿಲಾದ್ ಆಗ್ಲಿ ಗೌರಿ ಗಣೇಶ ಹಬ್ಬ ಆಗ್ಲಿ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ. ಈಗ ಸಲಹೆ ಸೂಚನೆಗಳು ಅಂತ ಹೇಳಿದ್ರೆ ಈಗ ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ಸೋದರತ್ವದಲ್ಲಿ ಎಲ್ಲ ಹಬ್ಬ ಮಾಡ್ಕೊಂಡು ಹೋಗ್ತೀವಿ. ಈ ಪೊಲೀಸ್ ಇಲಾಖೆ ಕಡೆಯಿಂದ ಏನ್ ಆಗ್ಬೇಕು? ಲಾಸ್ಟ್ ಇಯರ್ ಈ ತರ ಆಗಿರ್ಲಿಲ್ಲ, ಬೇರೆ ಈ ತರ ಮಾಡ್ಬೋದು. ಇನ್ನೊಂದು ಸಲಹೆ ಸೂಚನೆಗಳು ಗಣಪತಿ ಪ್ರತಿಷ್ಠಾಪನೆ ಟೈಮಲ್ಲಿ ಈ ತರ ಮಾಡ್ಬೋದು. ಈ ತರ ನಮ್ ಕಂಡೀಷನ್ಗಳು ತುಂಬಾ ಇದಾವೆ. ಆಲ್ರೆಡಿ ಈಗ ಎಲ್ಲ ರಿಕ್ವೆಷನ್ ಕೊಡ್ತೀರಾ, ಅದ್ರ ಜೊತೆ ಒಂದು ಕಂಡೀಷನ್ಸ್ ಕೊಡ್ತಿದ್ದಾರೆ. ಸುಮಾರು ಒಂದು 20 ಪಾಯಿಂಟ್ 22 ಪಾಯಿಂಟ್ಗಳಿದಾವೆ. ಅದು ಕಂಡೀಷನ್ಸ್ ಗಳು ಕೊಡ್ತಿದ್ದಾರೆ. ಮತ್ತೆ ಬೇರೆ ಏನಾದ್ರು ಆಗ್ಬೇಕು ಪೊಲೀಸ್ ಇಲಾಖೆ ಕಡೆಯಿಂದ ಅನ್ನೋದು ಮಾತಾಡಿ ಯಾರು ಬಂದೆ ಮಾತಾಡಿ.
ಎರಡೂ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ. ನಾವು ಭರವಸೆ ನಮ್ಮ ಎರಡೂ ಸಮುದಾಯದನ್ನು ನೀಡಿದ್ದೇವೆ. ಈಗ ಹೋದಾಗ ನೀವು ತೋರಿಸೋ ಸ್ಪೆಕ್ಟೇಟರ್ಸ್ ಆಗಿರೋದು ಅಷ್ಟೇ, ನೋಡ್ತಾ ಇರೋದು ಅಷ್ಟೇ. ನೀವು ಎರಡು ಕಾರ್ಯಕ್ರಮ ನೀವು ನೋಡ್ತಾ ಇರೋದು ಅಷ್ಟು ಭರವಸೆ ನಿಮಗೆ ಸಿಕ್ಕಿದೆ. ಏನಾಗಿದೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ ಅರಸೀಕೆರೆಯಲ್ಲಿ. ಆ ಸಮಯದಲ್ಲಿ ಹೊರಗಡೆಯಿಂದನೂ ಬರ್ತಾರೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳು ರಸ್ತೆ ಬದಿ ಅವುಗಳು ಮಾಡ್ತಾರೆ. ಯಾರು ಒಕ್ಕಲೆಚ್ಚುವಂತದ್ದು ಯಾರು ಸುಲಲಿತವಾಗಿ ಏನ್ ಸಾರ್ವಜನಿಕರು ಜನ ಓಡಾಡೋದಕ್ಕೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇಲ್ಲ, ಇಲಾಖೆ ಒಪ್ಕೋತಾ ಇಲ್ಲ. ನಮಗೆ ಗೊತ್ತಾಗ ಹಗಲು ರಾತ್ರಿ ಶ್ರಮ ಪಡ್ತಾ ಇರೋ ಸಿಬ್ಬಂದಿ ನಾವು ನೋಡಿದ್ವಿ, ನಮ್ಗೆಲ್ಲ ಅರ್ಥವಾಗುತ್ತೆ. ನಾವು ಇಲಾಖೆ ವಿಚಾರ ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಗಣಪತಿ ಇಟ್ಟಿರೋ ದಿವಸ ತನಕ ಅಂದ್ರೆ ಅಷ್ಟೊಳಗೆ ನಿಮ್ಮ ಹಬ್ಬ ಮುಗ್ದೋಗ್ಬಿಡೋದು, ಈ ಬಿಲಾಕ್ ಮುಗ್ದೋಗ್ಬಿಡೋದು. ಅದರಿಂದ ಸ್ವಲ್ಪ ಹೊರಗಡೆ ಟ್ರಾಫಿಕ್ ಕಂಟ್ರೋಲ್ಗೆ ಈಗ ನಮ್ ಜನ ಕಂಟ್ರೋಲ್ ನಾನು ನಿಮಗೆ ಕೇಳ್ತಿಲ್ಲ, ಯಾಕೆಂದ್ರೆ ನಾವು ಕೂಡ ಎಲ್ಲ ಹೇಳಿದ್ದಾರೆ. ಸ್ವಲ್ಪ ಟ್ರಾಫಿಕ್ ಕಂಟ್ರೋಲ್ ಮಾಡಿ ಸುರಕ್ಷಿತವಾಗಿ ಸಂಚಾರದ ವ್ಯವಸ್ಥೆ ಮಾಡಬೇಕಾಗುತ್ತೆ. ಸ್ವಲ್ಪ ಇನ್ಯಾವುದೇ ತರ ಅಪರಾಧ ನಡೆಯುವಾಗೆ ಸ್ವಲ್ಪ ಕಳ್ತನವಾಗಿ ಅವು ಸ್ವಲ್ಪ ನೀವು ಅಲರ್ಟ್ ಆಗ್ತದೆ. ನಾನು ನಿಮಗೆ ರಿಕ್ವೆಸ್ಟ್ ಇದೆ ಸಲಹೆ ಅಲ್ಲ, ನಿಮ್ಮ ಸಾರ್ವಜನಿಕ ಪರವಾಗಿ ನಾನು ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ನಾನು ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಸದ್ಯ ಪೊಲೀಸ್ ಇನ್ಸ್ಪೆಕ್ಟರ್ ವೇಕೆನ್ಸಿ ಇರೋದ್ರಿಂದ ಹೊಸೊಬ್ರು ಬರೋ ತನಕ ನಾನೇ ಇರ್ತೀನಿ. ಇವತ್ತು ಮೀಟಿಂಗ್ ಮಾಡಿದ ಉದ್ದೇಶ ಏನು ಹೊಸದೇನಲ್ಲ. ಪ್ರತಿ ವರ್ಷ ಹೆಂಗೆ ಗಣೇಶ ಹಬ್ಬದ್ದು ಮತ್ತೆ ಜಿಲ್ಲಾ ಹಬ್ಬದ ವಿಚಾರವಾಗಿ ಏನು ಮೀಟಿಂಗ್ ಮಾಡ್ತಿದ್ರು ಅದೇ ತರನೇ ಹೊಸ ಇನ್ಸ್ಟ್ರಕ್ಷನ್ಸ್ ಯಾವುದೂ ಇಲ್ಲ. ಏನು ಪ್ರತಿ ವರ್ಷ ಏನ್ ಮಾಡ್ತಾ ಇದ್ವಿ ಅದನ್ನ ಮಾಡ್ತೀವಿ. ಬಟ್ ನಾವು ಸ್ವಲ್ಪ ಹೊಸಬ್ರು ಇರೋದ್ರಿಂದ, ಹೊಸಬ್ರಂದ್ರೆ ನಾನು ಹೋದ ವರ್ಷ ಇದ್ದೆ, ಬಟ್ ಟೌನ್ ನಲ್ಲಿ ನಾವು ಅಷ್ಟು ಅಬ್ಸರ್ವೇಷನ್ ಮಾಡಿರ್ಲಿಲ್ಲ. ರೂರಲ್ ಏರಿಯಾದಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ವಿ. ಈ ವರ್ಷ ನಾವು ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಏನಾದ್ರೂ ವಿಚಾರಗಳು ಯಾವುದೇ ಬೇಸ್ಲೆಸ್ ಸುದ್ದಿಗಳನ್ನೇನಾದ್ರು ಹರಡ್ತಾ ಇದ್ದಾರೆ ಅಂತ ಹೇಳಿದ್ರೆ IT ಆಕ್ಟ್ ಅಲ್ಲಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ನಾವು ಕೇಸ್ಗಳನ್ನ ಬುಕ್ ಮಾಡ್ತೀವಿ. ಈಗಾಗಲೇ ನಮ್ಮಲ್ಲಿ ಇಲ್ಲೇ ಅರಸೀಕೆರೆ ಟೌನ್ ಅಲ್ಲಿ ಮಾಡಿದ್ದೀವಿ, ಮತ್ತೆ ಜಾವಗಲ್ಲೂ ಆಗಿದೆ. ನಮ್ಮಲ್ಲಿ 3 ಜನ ಒಂದೊಂದು ಠಾಣೆಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸಿಬ್ಬಂದಿಗಳೇ ಇದ್ದಾರೆ. ಅದು ಟ್ರೈನಿಂಗು ಆಗಿದೆ. ಮತ್ತೆ ನಾವು ನಮ್ಮ ಹಂತದಲ್ಲಿ ಇನ್ಫಾರ್ಮೇಶನ್ ಅನ್ನು ಸಹ ನಾವು ಕಲೆಕ್ಟ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ಗಾಳಿ ಸುದ್ದಿಗಳಿಗೆ ಟಿವಿ ಕೊಡ್ಲೂಬೇಡಿ. ಹಂಗೇನಾದ್ರೂ ಒಂದು ವಿಚಾರ ಏನಾರ ಇತ್ತು ಅಂದ್ರೆ ನಮ್ಗೆ ಮಾಹಿತಿ ಕೊಡ್ತೀವಿ. ಸರ್ ಈ ತರ ಆಗ್ತಾ ಇದೆ ಅಥವಾ ಇತ್ತು ಹಿಂಗೆ ಈ ತರ ಆಗ್ತಾ ಇದೆ, ದಯಮಾಡಿ ಗಮನಕ್ಕೆ ಕೊಡಿ ಅಂತ ಹೇಳಿದ್ರೆ ನಾವು ತಕ್ಷಣ ಯಾವುದೇ ಅವಘಡ ಆಗದೆ ಅಟೆಂಡ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಯ್ತು ಅಂದ್ರೆ ಈ ಚಡ್ಡಿ ಗ್ಯಾಂಗ್ ಅಂತ ಹೇಳಿ ನೈಟು ಅವರ್ಲಿ ಒಂದೊಂದ್ ಕಡೆ ಪಾರ್ಕ್ ಮಾಡ್ತಾ ಅಂದ್ರೆ ರೌಂಡ್ಸ್ ಮಾಡಿಸ್ತಾ ಇದೀವಿ. ಮತ್ತೆ ಸೈರನ್ ಸೌಂಡ್ ಕೇಳ್ತಾ ಇರ್ತೀವಿ ನೈಟ್. ಈಗ ಚೀತಾ ವೆಹಿಕಲ್ 3 ವೆಹಿಕಲ್ ಇದೆ, ಅವುಗಳನ್ನು ಸಹ ಸೈರನ್ ಅಳವಡಿಸ್ಕೊಂಡಿದೀವಿ. ನೈಟ್ ಟೈಮು ಅವರು ಸೈರನ್ ಮಾಡ್ಕೊಂಡು ತಿರುಗಾಡ್ತಾ ಇರ್ತಾರೆ. ನಾವು ಚಡ್ಡಿ ಗ್ಯಾಂಗ್ ಅನ್ನೋದು ಏನು ಆತರ ಇದು ವಿಡಿಯೋ ಎಲ್ಲ ಬಂತು, ನಾವು ಬಂದಿಲ್ಲ ಅಂತ ಅಲ್ಲ. ಬಟ್ ಯಾವುದೇ ರೀತಿ ಆ ತರದ್ದು ಕಳ್ತಾರದ್ದು ಆ ತರದ್ದೇನು ಅವಘಡ ಆಗದ್ದು ಯಾವ್ದು ಆಗಿಲ್ಲ. ಬಂತು ಹೋದ್ರ ವಿರುದ್ಧ ರೈತರು ಹೋಗ್ಬೇಕಾದ್ರೆ ಕೆಲವು ನೈಟ್ ಹೋಗ್ಬೇಕಾದ್ರೆ ಸೇಫ್ಟಿ ಗೊತ್ತು ಇಟ್ಕೊಂಡು ಗೊತ್ತಿಲ್ಲ. ಕನ್ಫರ್ಮ್ ಆಗಿ ಹಿಂಗೆ ಅಂತ ನಾನು ಹೇಳ್ತಾ ಇಲ್ಲ. ಕಳ್ಳರು ಅಂತಾನು ಹೇಳಕ್ಕಾಗಲ್ಲ ಅಥವಾ ಸಾರ್ವಜನಿಕರು ಅಂತ ಹೇಳಕ್ಕಾಗಲ್ಲ. ಬಟ್ ರಾತ್ರಿ ಒಬ್ಬೊಬ್ಬರೇ ಹೋಗ್ಬೇಕಾದ್ರೆ ಪ್ರೊಟೆಕ್ಷನ್ಗೋಸ್ಕರ ಇಟ್ಕೊಂಡು ಹೋಗಿರ್ಬೋದು. ಬಟ್ ಕಳ್ತನ ಆ ತರದ್ದು ತುಂಬಾನೇ ಕಡಿಮೆ ಆಗಿದೆ ಅಂತ ಹೇಳ್ಬೇಕು ಅಂತ ಹೇಳೋದು. ಈಗೇನು ಅರಸೀಕೆರೆ ನಗರದಲ್ಲಿ ಆ ಚಡ್ಡಿ ಗ್ಯಾಂಗ್ ಈ ಕಡೆ ಎಲ್ಲ ತಾಲೂಕ್ ಆಫೀಸ್ ಹಿಂಭಾಗ ಎಲ್ಲ ಓಡಾಡ್ತಿದ್ರು ಅಂತ ಹೇಳಿ ನಾವು ಆಫೀಸರ್ ಸಾಹೇಬ್ರು ವಿಶೇಷವಾಗಿ ಗಮನ ಕೊಟ್ಬಿಟ್ಟು ಯಾರ್ಯಾರು ಸಾರ್ವಜನಿಕರಿಗೆ ನಾವು ನೈಟ್ ಹೋಗಿ ಅವ್ರಿಗೆ ಮಾತಾಡ್ತಾ ಇದೀವಿ. ಮತ್ ಮಾರುತಿ ನಗರನು ಆಮೇಲೆ ಈ ಕಡೆ ಎಲ್ಲಿಗಡನಹಳ್ಳಿ ಎಲ್ಲೆಲ್ಲಿ ಓಡಾಟ ಇದೆ ಎಲ್ಲ ಓಡಾಟ ಮಾಡಿದೀವಿ. ಸಾಕಷ್ಟು ಜನಗಳು ಯಾರ್ಯಾರು ಆ ತರದ ಅಭಿಪ್ರಾಯ ಇತ್ತು ಅವನ್ನೆಲ್ಲ ನೈಟ್ ಮಾತಾಡ್ತಾ ಇದ್ವಿ. ಅದಕ್ಕೋಸ್ಕರ ಆ ತರದ ವಿಚಾರಗಳು ಇಟ್ಕೊಂಡು ಸಹ ಸ್ವಲ್ಪ ನಮ್ಗೆ ಗಮನ ತಗೊಂಬನ್ನಿ. ಹಾಗೆ ಈಗ ಗಣೇಶ ವಿಚಾರವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಗಣೇಶ ಪ್ರತಿಷ್ಠಾಪನೆ ಮಾಡೋರಿಗೆ ನಾವು ಮೊಹಲ್ಲಾಗಳಿಗೆ ಹೋಗಿ ಮೀಟಿಂಗ್ ಮಾಡ್ತೀವಿ. ಟೌನ್ಗಳಲ್ಲಾದ ಮೊಹಲ್ಲಾಗಳಿಗೆ, ಇಲ್ಲ ಅಂದ್ರೆ ಹಳ್ಳಿಗಳಿಗಾದ್ರೆ ಬೀಟ್ ಲೆಕ್ಕದಲ್ಲಿ ಒಂದೊಂದು ಹಳ್ಳಿಗೆ ಬಂದ್ಬಿಟ್ಟು ಅಲ್ಲಿ ASI ಅಥವಾ ಸಬ್ ಇನ್ಸ್ಪೆಕ್ಟರ್ ಅಥವಾ ನಮ್ಮ ಎಲ್ಲ ಅವಶ್ಯಕತೆ ಇರುತ್ತೆ. ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಲೆಕ್ಕದಲ್ಲಿ ಸಾಧ್ಯ ಆದ್ರೆ DSP ಸಾಹೇಬ್ ಲೆಕ್ಕದಲ್ಲಿ ಇಲ್ಲೇ ಮಾಡಿರ್ತೀವಿ. ಅವಶ್ಯಕತೆ ಇದ್ರೆ ಅಲ್ಲೂ ಸಹ ಸಾಹೇಬರು ಬಂದು ಮೀಟಿಂಗ್ ಮಾಡ್ತೀವಿ. ಏನು ಸಲಹೆ ಸೂಚನೆಗಳು ಇದಾವೆ ನಾವು ಅಲ್ಲಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಈ ಗಣೇಶ ಮತ್ತು ಈದ್ ಹಬ್ಬಗಳಲ್ಲಿ ಕ್ಲೇಮಿಂದ ಕೆಲವು ಸೂಚನೆಗಳಿರ್ತವೆ, ತಹಶೀಲ್ದಾರ್ ಕಡೆಯಿಂದ ಕೆಲವು ಸೂಚನೆ ಇರ್ತವೆ, ನಗರಸಭೆ ಗ್ರಾಮ ಪಂಚಾಯತ್ ಏನ್ ಸೂಚನೆಗಳಿದಾವೆ
ನಾವು ನಿಮ್ಮನ್ನ ಹಬ್ಬಗಳ ಆಚರಣೆಗೆ ತಡೆ ಒಡ್ಡೋದಂತ ಅಲ್ಲ, ಕೆಲವು ರೆಗ್ಯುಲೇಷನ್ ಇರ್ಲೇಬೇಕಾಗತ್ತೆ. ರೆಗ್ಯುಲೇಷನ್ ಇದ್ದಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಅನಾವಶ್ಯಕ ಗೊಂದಲಗಳಿಗೆ ಅವಕಾಶ ಆಗ್ತದೆ ಅನ್ನೋ ಉದ್ದೇಶದಿಂದ ಕೆಲವು ಸೂಚನೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ನಾವು ದಯಮಾಡಿ ಅವುಗಳನ್ನ ಪಾಲಿಸಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಗಣೇಶ ಮತ್ತು ಈದ್ ಮಿಲಾದ್ ಕಮಿಟಿ ವತಿಯಿಂದ ಪೀಸ್ ಕಮಿಟಿ ಏನ ಹಮ್ಮಿಕೊಂಡಿದ್ದೀವಿ, ಅದಕ್ಕೆ ತಾವೆಲ್ಲ ಅರಸೀಕೆರೆಯ ನಾಗರಿಕ ಎಲ್ಲ ಕೋಮುಗಳ ನಾಗರಿಕರು ಸಹ ಆಗಮಿಸಿದಿರ, ಅದು ಮಾಧ್ಯಮಗಳು ಸಹ ಆಗಮಿಸಿದಿರ. ಎಲ್ಲರಿಗೂ ಸಹ ನಮ್ಮ ಅರಸೀಕೆರೆ ಉಪವಿಭಾಗದ ವತಿಯಿಂದ ಧನ್ಯವಾದ ಹೇಳ್ತಾ ನನ್ನ ಒಂದು ಮಾತು. ಈ ದಿವಸ ನಗರ ಠಾಣೆಯಲ್ಲಿ ಕರೆದಿರುವಂತಹ ಗೌರಿ ಮತ್ತು ಗಣೇಶ ಹಾಗೂ ಈದ್ ಮಿಲಾದ್ ಪ್ರಯುಕ್ತದ ಒಂದು ಸೌಹಾರ್ದ ಸಭೆಗೆ ಹಾಜರಿರುವಂತಹ ನಮ್ಮ ಅರಸೀಕೆರೆಯ ಎಲ್ಲ ಗಣ್ಯ ನಾಗರಿಕರೇ, ಯುವಕರೇ ಮತ್ತು ಮಾಧ್ಯಮಿಕರೇ, ಈಗ ಇದುವರೆಗೂ ಕೂಡ ನಮ್ಮ ಟೌನ್ ಇನ್ಚಾರ್ಜ್ ಇನ್ಸ್ಪೆಕ್ಟರ್ ನಮ್ಮ ಚಂದ್ರಶೇಖರ್ ಅವರು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳು ತಮಗೆ ಕೊಟ್ಟಿದ್ದಾರೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಗಣೇಶ ಕೂರಿಸುವಂತ ಪ್ರತಿಷ್ಠಾಪನಾ ಮಂಡಳಿಗಳು ಇದ್ದಾವೆ, ಅವ್ರಿಗೆ ಮತ್ತೊಮ್ಮೆ ಕರಿತೀವಿ. ನಾವು ಸಪರೇಟ್ ಆಗಿ ಅವ್ರನ್ನ ಕರೆದು ಅವ್ರಿಗೆ ಏನ್ ಇನ್ಸ್ಟ್ರಕ್ಷನ್ಸ್ ಇದಾವೆ ಅನ್ನೋದನ್ನು ಕೂಡ ನಾವು ಅವ್ರಿಗೆ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಮ ಈದ್ ಮಿಲಾದ್ ಚಾಂದ್ ಕಮಿಟಿ ಏನಿದೆಯಲ್ಲ, ಇವ್ರಿಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಜಮಾತ್ ಕಮಿಟಿಯವ್ರಿಗೂ ಕೂಡ ಮುಂದಿನ ದಿನದಲ್ಲಿ ಇನ್ನು ಟೈಮ್ ಇದೆ, 14 ಇದೆ, 16th ಆಫ್ ನೆಕ್ಸ್ಟ್ ಮಂತ್ ಇರೋದ್ರಿಂದ ಅವ್ರಿಗೂ ಕೂಡ ನಾವು ಕರಿತೀವಿ. ಅವ್ರಿಗೂ ಸಪರೇಟ್ ಆಗಿ ಕರ್ಬಿಟ್ಟು ಅವ್ರಿಗೂ ಕೂಡ ಕೆಲವೊಂದು ನಮ್ಮ ಕಡೆಯಿಂದ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಅವನು ಕೂಡ ತಿಳಿಸ್ತೀವಿ. ಪ್ರಮುಖವಾಗಿ ಕೆಲವೊಂದು ನಮ್ಮ ಕಡೆಯಿಂದನೂ ಕೂಡ ನಮ್ಮ ಕಡೆಯಿಂದನೂ ಕೂಡ ಕೆಲವೊಂದು ಕೆಲಸಗಳು ಆಗ್ಬೇಕಿದೆ. ನಾವು ಅವನ್ನೆಲ್ಲ ಏನಿದೆ ಅದನ್ನೆಲ್ಲ ಮಾಡ್ಕೊಡ್ತೀವಿ. ನಮ್ಮ ಕಡೆಯಿಂದ ಏನ್ ಬಂದೋಬಸ್ತ್ ಮಾಡ್ಕೊಡೋದಿದೆ ಅದೆಲ್ಲ ಬಂದೋಬಸ್ತ್ ಮಾಡ್ಕೊಡ್ತೀವಿ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ನಾನು ಎರಡೂ ಕಮ್ಯುನಿಟಿ ಪೀಪಲ್ ಹೇಳೋದೇನಂತಂದ್ರೆ, ನೀವೇನು ಬ್ಯಾನರ್ಸ್ ಮತ್ತೆ ಬಂಟಿಂಗ್ಸ್ ಕಟ್ತೀವಿ, ಈ ಬ್ಯಾನರ್ಸ್ ಮತ್ತೆ ಬಂಟಿಂಗ್ಸ್ ಇವಕ್ಕೆ ಪ್ರಿಯರ್ ಪರ್ಮಿಷನ್ ನೀವು ನಮ್ಮ ಅದರ ಪೂರ್ವಾನುಮತಿಯನ್ನ ನಗರಸಭೆ ಕಮಿಷನರ್ ಕಡೆಯಿಂದ ಪಡ್ಕೊಳ್ಳೇಬೇಕು. ಅದನ್ನ ಪಡ್ಕೊಂಡೆ ನೀವು ಅದನ್ನ ಕಟ್ಟಬೇಕು. ಮತ್ತೆ ಕಟ್ಟದ ಮೇಲೆ ಅದನ್ನ ಕಾಯುವಂತ ಜವಾಬ್ದಾರಿ ನಿಮ್ದೇ ಇರುತ್ತೆ. ನಾವು ನಿಮ್ಮ ಬ್ಯಾನರ್ ಬಂಟಿಂಗ್ ನ ಕಾಯಕ್ಕಾಗಲ್ಲ. ಏನೋ ನಿಮ್ಗೆ ಟ್ರಾಫಿಕ್ ಹೇಳಿದ್ರು ಅಥವಾ ಇನ್ನು ಬೇರೆ ಏನಾದ್ರು ಕೆಲವೊಂದು ನಮ್ಮ ನಿಮ್ ಮೆರವಣಿಗೆ ಸಂದರ್ಭದಲ್ಲಿ ನಾವು ಸಹಕಾರ ಕೊಡುವಂಥದ್ದು ಅವೆಲ್ಲವೂ ಕೂಡ ನಾವು ಮಾಡ್ತೀವಿ. ಬಟ್ ಗಣಪತಿ ಕಾಯುವಂಥದ್ದು ಅಥವಾ ನೀವು ಕಟ್ಟಿದಂತ ಯಾರ್ಯಾರು ನೀವಾಗಲಿ ಅಥವಾ ಅವರಾಗಲಿ ಕಟ್ಟಿದಂತ ಬ್ಯಾನರ್ ಬಂಟಿಂಗ್ ಕಾಯುವಂಥದ್ದು ಅದು ಕೆಲಸ ಮುಖ್ಯವಾಗಿ ನೀವೇ ಮಾಡ್ಬೇಕು, ನೀವೇ ನಿರ್ವಹಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮಲ್ಲಿ ಕೊಡ್ತೀನಿ. ಯಾಕಂದ್ರೆ ನಾನ್ ನಿಮಗೆ ಹೇಳೋದೇನು ಅಂತಂದ್ರೆ, ನಾವು ತುಂಬಾ ಸೂಕ್ಷ್ಮವಾದ ಅತಿ ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಈ ಶಿವಮೊಗ್ಗ ಇರ್ಬೋದು, ಹುಬ್ಳಿ ಇರ್ಬೋದು, ಇಲ್ಲೆಲ್ಲ ಬಹಳ ಅತಿ ಸೂಕ್ಷ್ಮವಾದಂತ ಜಾಗಗಳು, ತುಂಬಾ ಬಹಳ ವೆರಿ ಸೆನ್ಸಿಟಿವ್ ಅಂತ ಕಟ್ಸ್ಕೊಳ್ಳುವಂತ ಏರಿಯಾಗಳಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಮ್ಯಾಕ್ಸಿಮಮ್ ಕೇಸಸ್ ಈ ಕಮ್ಯುನಲ್ ಇಶ್ಯೂಸ್ಗೆ ಆಗೋ ಮ್ಯಾಕ್ಸಿಮಮ್ ಕೇಸಸ್ಗೆ ಕಾರಣ ಏನು ಅಂತಂದ್ರೆ ಬ್ಯಾನರ್ ಬಂಟಿಂಗ್ ಸರ್. ಈ ಬ್ಯಾನರ್ ಬಂಟಿಂಗ್ ಇಂದಾನೆ ಬಹಳ ಕೇಸ್ಗಳು ಆಗ್ಬಿಟ್ಟಿದೆ. ಅದು ಏನೋ ಅದಕ್ಕೆ ಯಾರೋ ಅದ್ ಮಾಡುದು, ಹಿಂಗ್ ಮಾಡುದು, ಅದ್ ಮಾಡುದು ಅವೆಲ್ಲ ಆಗ್ಬಾರ್ದು. ಅದಕ್ಕೋಸ್ಕರ ನಾನು ಹೇಳೋದೇನು ಅಂತಂದ್ರೆ, ನಿಮಗೆ ನೀವು ಕಟ್ಟುವಂತ ಯಾವುದೇ ಬ್ಯಾನರ್ ಬಂಟಿಂಗ್ಸ್ಗಳಿಗೆ ಮೊದಲು ನಗರಸಭೆಯಿಂದ ಪೂರ್ವಾನುಮತಿಯನ್ನು ಪಡಿಬೇಕು. ಒಂದು, ಎರಡನೇದಾಗಿ ಅದನ್ನ ಕಾಯುವಂತ ಜವಾಬ್ದಾರಿ ನಿಮ್ದೇ ಇರುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಹೈಟ್ ಅಲ್ಲಿ ಕಟ್ಟಬೇಕು, ಕೈ ಸಿಗ್ಬಾರ್ದು. ಸ್ವಲ್ಪ ಹೈಟ್ ಅಲ್ಲಿ ಕಟ್ಟಿದ್ರೆ ಏನಾಗುತ್ತೆ ಅಂತಂದ್ರೆ ಮಿಸ್ಯೂಸ್ ಎಲಿಮೆಂಟ್ಸ್ಗೆ ಅದು ಸಿಗಲ್ಲ. ಅವಾಗ ಅದು ನಿಮ್ಗೆ ಈಸಿ ಆಗುತ್ತೆ ಸ್ವಲ್ಪ ಕಾಪಾಡ್ಕೊಳ್ಳೋದು ಕೂಡ. ನೀವು ರಸ್ತೆ ಮೇಲೆನೆ ಯಾವ್ದೋ ಒಂದು ದನ ಗುದ್ದೋಗಿರುತ್ತೆ ನಿಮ್ದು ಅವ್ರದ್ದು, ಅದಾದ ನಂತರ ಇಲ್ಲ ಅಂತಂದ್ರೆ ಹೋಗ್ಬೇಕಾದ್ರೆ ಒಂದು ಬೈಕ್ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿರುತ್ತೆ ಆದ್ರೆ ಅಲ್ವಾ, ಅದು ಏನಂತಂದ್ರೆ ಈಗ ಹೇಳಿರಲ್ಲ. ಅವಾಗ ಏನಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಫಾಲ್ಸ್ ಇದು ಇನ್ಫಾರ್ಮೇಶನ್ ಸುಮ್ಮನೆ ಹೋಗ್ತಾ ಇರುತ್ತೆ, ಬರ್ರತ್ ಹೋಗ್ತಾ ಇರುತ್ತೆ. ಅದು ತಡೆಯಕ್ಕೆ ಆಗಲ್ಲ. ಮತ್ತೆ ಅಂತವು ಬಹಳ ಬೇಗ ಪ್ರಸಾರಗೊಳ್ತಾವ. ಒಳ್ಳೇದಕ್ಕಿಂತ ಕೆಟ್ಟದ್ದು ಬಹಳ ಬೇಗ ಪಸರಿಸುತ್ತೆ ಅಂತಾರಲ್ಲ, ಹಂಗೆ ಕೆಟ್ಟದ್ದು ಬಹಳ ಬೇಗ ಪಸರಿಸ್ಬಿಡುತ್ತೆ. ಅದಕ್ಕೆ ಮತ್ತೆ ನಮ್ ಜನಗಳ ಸಮಸ್ಯೆ ಏನು ಅಂತಂದ್ರೆ, ಅದಕ್ಕೆ ಬಹಳ ಬೇಗ ಉದ್ರಿಕ್ತರಾಗ್ಬಿಡ್ತೀವಿ ನಾವು. ಬಹಳ ಬೇಗ ಅಂದ್ರೆ ಬಹಳ ಬೇಗ ಉದ್ರಿಕ್ತಿರ್ತೀವಿ. ಹಿಂಗಾಯ್ತಂತೆ ಹಂಗಾಯ್ತಂತೆ ಅವ್ರು ಮಾಡಿದಾರಂತೆ ಇವ್ ಮಾಡಿ ಪುಕಾರ್ಗಳು ವದಂತಿಗಳು ಅಂತಾರಲ್ಲ, ಇವು ಜಾಸ್ತಿ ಆಗ್ತವೆ. ದಯಮಾಡಿ ನಾವು ಏನು ಗಣಪತಿ ಮತ್ತೆ ರಂಜಾನ್ ಸಂದರ್ಭದಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಆಗುವಂತ ಕಟ್ಟುವಂತ ಪ್ರತಿಯೊಂದು ಬ್ಯಾನರ್ಸ್ ಬಂಟಿಂಗ್ಸ್ಗಳಿಗೂ ಕೂಡ ನೀವು ಹೆಚ್ಚಿನ ಗಮನ ವಹಿಸಬೇಕು. ಮತ್ತೆ ಅದೇ ರೀತಿಯಾಗಿ ನಮಗೆ ಏನು ಪೊಲೀಸ್ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಬಹಳ ಸದೃಢವಾಗಿದೆ. ನಮಗೆ ನಿಮ್ಮಿಂದನೇ ಇನ್ಫಾರ್ಮೇಶನ್ ಬರುತ್ತೆ, ನಿಮ್ ಒಳಗಡೆ ಇರೋರೆ ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅಷ್ಟು ಒಳ್ಳೆ ಒಂದು ಇಂಟೆಲಿಜೆನ್ಸ್ ಕಲೆಕ್ಷನ್ ನಮ್ಮಲ್ಲಿದೆ.
ಈಗ ಹೇಳಿದ್ರೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಂಬರ್ ಇರ್ತಾರೆ, ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ಇರ್ತಾರೆ ನಮ್ಮ. ಸೊ ನಮಗೆ ಬರ್ತಾ ಇರುತ್ತೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಏನ್ ನಡೀತಿದೆ, ಚಾಟಿಂಗ್ಸ್ ಆಗ್ಲಿ ಅಥವಾ ಪೋಸ್ಟ್ ಆಗ್ಲಿ ಏನ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಮಗೆ ಇನ್ಫಾರ್ಮೇಶನ್ ಹೇಳದ್ನಲ್ಲ, ಇನ್ಫಾರ್ಮೇಶನ್ ತೆಗಿಯೋದು ಒಂದು ಕಲೆ, ಆ ಕಲೆ ಪೊಲೀಸಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದ್ ನಿಮಗೆ ಗೊತ್ತಿದೆ. ಸೊ ದಯಮಾಡಿ ನಾನ್ ತಮಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಪೊಲೀಸ್ ಇಲಾಖೆ ಏನು ಈ ಒಂದು ಎರಡೂ ಹಬ್ಬಗಳನ್ನ ಶಾಂತಿಯುತವಾಗಿ ನಡೆಸ್ಕೊಳ್ಳಕ್ಕೆ ಎಲ್ಲಾ ರೀತಿಯಲ್ಲೂ ಸರ್ವಸನ್ನದ್ಧವಾಗಿದೆ. ನಮ್ಮ ಹತ್ರ ಸಫಿಶಿಯಂಟ್ ಮೆನ್ನು ಕೂಡ ಬರ್ತಾ ಇದ್ದಾರೆ, ಹೋಮ್ ಗಾರ್ಡು ಮತ್ತೆ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಕೂಡ. ಗಣಪತಿ ಗಣಪತಿ ಇನ್ಸ್ಟಾಲೇಷನ್ ಆದ್ಮೇಲೆ ಟೌನ್ ಪೊಲೀಸ್ ಸ್ಟೇಷನ್ಗೆ ಸಾಕಷ್ಟು ಆ ಟೈಮಲ್ಲಿ ನಮ್ಗೆ ಮೆನ್ನ ಮಟೀರಿಯಲ್ಸ್ ಸಿಗುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಅವೆಲ್ಲ ಸದುಪಯೋಗ ಮಾಡ್ಕೊಂಡು ನಿಮಗೆ ಏನು ಸೂಕ್ತವಾದ ರಕ್ಷಣೆ ಕೊಡ್ಬೇಕು, ಬಂದೋಬಸ್ತ್ ಕೊಡ್ಬೇಕು, ಆ ಬಂದೋಬಸ್ತ್ ಕೊಡುವಂತ ಜವಾಬ್ದಾರಿ ನಮ್ಮಲ್ಲಿದೆ. ನೀವು ಕೂಡ ಕಾಲಕ್ಕೆ ಏನ್ ನಾವು ನಿಮಗೆ ಕೆಲವೊಂದು ಸೂಚನೆಗಳು ಕೊಡ್ತೀವಿ, ಆ ಸೂಚನೆಗಳನ್ನ ನೀವು ಪರಿಪಾಲನೆ ಮಾಡಬೇಕಾಗುತ್ತೆ. ಅದು ನಮ್ಮ ಮೇಲಾಧಿಕಾರಿಗಳಿಂದ ಬಂದಿರುವಂತ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರ್ತವೆ. ದಯಮಾಡಿ ಅವನ್ನ ನೀವು ಆ ಟೈಮಲ್ಲಿ ತಿಳಿಸ್ತೀವಿ. ನಿಮಗೆ ಈಗ ವಾಟ್ಸ್ಆಪ್ ಗ್ರೂಪ್ ಸಾಕಷ್ಟು ಮಾಡಿದ್ವಿ, ಯಾಕಂದ್ರೆ ಬೀಟ್ ವಾಟ್ಸ್ಆಪ್ ಗ್ರೂಪ್ ಆಲ್ಮೋಸ್ಟ್ ಮಾಡಿದ್ವಿ. ಎಲ್ಲರೂ ಕೂಡ ಬೀಟ್ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಮ್ಮ ಸಿಬ್ಬಂದಿಗಳು ರೀಸೆಂಟ್ ಆಗಿ ರಚನೆ ಮಾಡಿರೋ ಬೀಟ್ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನೀವೆಲ್ಲರೂ ಸದಸ್ಯರಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲೇ ಇರೋರನ್ನು ಕೂಡ ಸದಸ್ಯರು ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ದಯಮಾಡಿ ಏನೋ ನೀವು ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಮತ್ತೆ ಅದೇ ರೀತಿಯಾಗಿ ತುಂಬಾ ಶಾಂತತೆಯಿಂದ ಮತ್ತು ತುಂಬಾ ಭಕ್ತಿಪೂರ್ವಕವಾಗಿ ಗಣಪತಿ ಗೌರಿ ಗಣೇಶ ಹಬ್ಬವನ್ನ ಆಚರಿಸಬೇಕು. ಅದೇ ರೀತಿಯಾಗಿ ಈದ್ ಮಿಲಾದ್ ಹಬ್ಬವನ್ನು ಕೂಡ ಆಚರಿಸಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನು ಕೋರ್ತೀನಿ. ಮತ್ತೆ ಸಪರೇಟ್ ಆಗಿ ಮತ್ತೊಂದ್ಸಲಿ ನಾನು ಎರಡೂ ಇವ್ರನ್ನ ಎಲ್ಲ ಮಂಡಳಿಯವ್ರನ್ನ ಕರೆಸ್ಬಿಟ್ಟು ಜಮಾತ್ ಕಮಿಟಿಯವ್ರನ್ನ ಕರೆಸಿ ಮಾತಾಡ್ತೀನಿ ಅಂತ ಹೇಳ್ತಾ, ಇದುವರೆಗೂ ನೀವು ಏನು ನಮ್ಮ ಈ ಒಂದು ಸೌಹಾರ್ದ ಸಭೆಗೆ ಹಾಜರಾಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ನಾವು ಅವನು ಕೂಡ ನೋಟ್ ಮಾಡ್ಕೊಂಡಿದ್ವಿ. ಮತ್ತೆ ನಮ್ಮ ಅಭಿಪ್ರಾಯ, ನಮ್ಮ ಸೂಚನೆಗಳು ಕೂಡ ತಿಳಿಸಿದ್ವಿ ಸೂಕ್ಷ್ಮವಾಗಿ. ತಾವು ನಮಗೆ ಕೈ ಜೋಡಿಸ್ತೀರಾ ಮತ್ತೆ ಶಾಂತಿಯುತವಾಗಿ ಈ ಒಂದು ಹಬ್ಬಗಳು ನೆರವೇರೋದಕ್ಕೆ ನಮಗೆ ಸಹಕಾರ ಕೊಡ್ತೀರಾ ಅಂತ ಭಾವಿಸಿ ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸಿ ನಾನು ಒಂದು ಹೇಳಮ್ಮ ಅಲ್ಲಿ ಪಾಲಿಸಬೇಕಂತ ಸಲಹೆ ನಮ್ಮ ಡಿಎಸ್ಪಿ ಸಾಹೇಬರು ಹಾಗೆ ಇನ್ಸ್ಪೆಕ್ಟರ್ ಸಾಹೇಬರು ಸಲಹೆ ತಾವುಗಳು ಪೊಲೀಸ್ ಇಲಾಖೆ ಏನಾಗಬೇಕು ಅನ್ನೋದನ್ನ ನಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರ. ಇದೊಂದು ಸಭೆಗೆ ಆಗಮಿಸಿದ್ದಕ್ಕೆ ನಮಗೆ ಪೊಲೀಸ್ ಇಲಾಖೆ ವತಿಯಿಂದ ಹಾಗೆ ಇದೊಂದು ಸಭೆಗೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಪೊಲೀಸ್ ಇಲಾಖೆಯಿಂದ ಧನ್ಯವಾದಗಳು. ಇದೊಂದು ಸಭೆ ಯಶಸ್ವಿಯಾಗಲು ಕಾರಣಕರ್ತಂತಹ ನಮ್ಮ ಉತ್ತರ ಭಾಗದ ಡಿಎಸ್ಪಿ ಸಾಹೇಬರಿಗೆ ವೈಯಕ್ತಿಕವಾಗಿ ಹಾಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಧನ್ಯವಾದಗಳು.